ಇಂದಿನದನ್ನು ಸ್ವೀಕರಿಸಿ. ಅನ್ಯರಾಜ್ಯದಲ್ಲಿ ಇಲಾಖೆಯೊಂದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದ ಅಧಿಕಾರಿಯೊಬ್ಬರು ತಮ್ಮ ಊರಿನ ಹೊರವಲಯದಲ್ಲಿ ಖರೀದಿಸಿದ್ದ ವಸತಿ ಮಂಡಳಿಯ ಫ್ಲಾಟ್ಗೆ ಪರಿವಾರ ಸಮೇತ ಬಂದು ನೆಲೆಸಿದರು. ತಾವು ಉನ್ನತ ಹುದ್ದೆಯಲ್ಲಿದ್ದುದರಿಂದ ತಮ್ಮನ್ನು ಬಹಳ ದೊಡ್ಡ ಮನುಷ್ಯನೆಂದೇ ಭಾವಿಸಿದ್ದ ಅವರು ಅಲ್ಲಿಯ ಇತರ ನಿವಾಸಿಗಳೊಂದಿಗೆ ಮಾತನಾಡುವುದಿರಲಿ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಒಂದು ದಿನ ಸಂಜೆ ಆ ಅಧಿಕಾರಿ ಸೊಸೈಟಿ ಪಾರ್ಕ್ನಲ್ಲಿ ಕಾಲ್ನಡಿಗೆಯ ನಂತರ ಅಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡಿದ್ದಾಗ ಮತ್ತೊಬ್ಬ ಹಿರಿಯರು ಅವರ ಪಕ್ಕದಲ್ಲಿ ಬಂದು ಕುಳಿತರು. ಇದು ಆ ಅಧಿಕಾರಿಗೆ ಸರಿಬರಲಿಲ್ಲ. ತಿರಸ್ಕಾರ ಭಾವದಿಂದ ಅವರನ್ನು ನೋಡಿದರು. ಅವರ ನೋಟವನ್ನು ಗಂಭೀರವಾಗಿ ಪರಿಗಣಿಸದ ಆ ಹಿರಿಯರು ತಾವೇ ಮಾತನ್ನು ಪ್ರಾರಂಭಿಸಿ ಅವರ ಪರಿಚಯ ಮಾಡಿಕೊಡುವಂತೆ ಕೇಳಿದರು. ಹಾಗೆ ಕೇಳಿದ್ದೇ ತಡ ಅಧಿಕಾರಿ ತಾವು ಕಾರ್ಯನಿರ್ವಹಿಸಿದ ಇಲಾಖೆ, ಹುದ್ದೆ, ಪಡೆಯುತ್ತಿದ್ದ ಸಂಬಳ, ಸವಲತ್ತುಗಳ ಬಗ್ಗೆ ಬಹಳ ಜಂಬದಿಂದ ಹೇಳುತ್ತಾ ಹೋದರು. ಎಲ್ಲವನ್ನೂ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ಹಿರಿಯರು ಕೊನೆಗೆ ತಮ್ಮ ಮೌನ ಮುರಿದು ಮಾತಿಗೆ ಪ್ರಾರಂಭಿಸಿದರು. ಸರ್, ನಿವೃತ್ತಿ ಹೊಂದಿದ ಮೇಲೆ ಎಲ್ಲರೂ ಪ್ಯೂನ್ಸ್ ಬಲ್ಬಗಳಂತೆ. ಅದರ ವ್ಯಾಟೇಜ್, ಸಾಮರ್ಥ್ಯದ ಪ್ರಮಾಣ, ಪ್ರಕಾಶ, ಬ್ರಾಂಡ್ ಯಾವುದೇ ಇರಲಿ ಎಷ್ಟೇ ಇರಲಿ ಎಲ್ಲವೂ ಅಪ್ರಸ್ತುತ. ಇದು ನಿಮಗೂ ಅನ್ವಯಿಸುತ್ತದೆ, ನನಗೂ ಅನ್ವಯಿಸುತ್ತದೆ ಎಂದರು. ನಿಮ್ಮ ಮಾತಿನ ಅರ್ಥವೇನು? ಈ ಮಾತನ್ನು ನನಗೇಕೆ ಹೇಳುತ್ತಿರುವಿರಿ ಎಂದು ಕೇಳಿದರು ಅಧಿಕಾರಿ ಕೋಪದಿಂದ. ಸರ್, ಸ್ವಲ್ಪ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ನಾನು 5 ವರ್ಷದಿಂದ ಇಲ್ಲಿದ್ದೇನೆ. ನಿವೃತ್ತಿಗೆ ಮುನ್ನ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಈ ವಿಷಯವನ್ನು ನಾನು ಯಾರ ಬಳಿಯೂ ಹೇಳಿಕೊಂಡಿಲ್ಲ. ಅಷ್ಟೇಕೆ ಇಲ್ಲಿರುವವರಲ್ಲಿ ಹೆಚ್ಚಿನವರು ರೈಲ್ವೆ ಇಲಾಖೆಯಲ್ಲಿ, ಸೈನ್ಯದಲ್ಲಿ, ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ, ಬ್ಯಾಂಕುಗಳಲ್ಲಿ, ಆರೋಗ್ಯ, ವೈದ್ಯಕೀಯ ಶಿಕ್ಷಣ, ಲೋಕೋಪಯೋಗಿ, ಬಂದರು, ಸಂಶೋಧನಾ ಹೀಗೆ ಬಹುತೇಕ ಇಲಾಖೆಗಳಲ್ಲಿ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದವರಾಗಿದ್ದಾರೆ. ಆದರೆ ಈ ಬಗ್ಗೆ ಯಾರಿಗೂ ಜಂಬವಿಲ್ಲ, ಯಾರನ್ನೂ ನಿಕೃಷ್ಟವಾಗಿ ಕಾಣುವುದಿಲ್ಲ. ಒಬ್ಬರನ್ನೊಬ್ಬರು ಕಂಡಾಗ ಮುಗುಳಕ್ಕೂ ಹಲೋ ಎನ್ನುತ್ತಾರೆ. ನಿನ್ನೆಯದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇಂದು ಏನಿದೆಯೋ ಅದನ್ನು ಅನುಭವಿಸುತ್ತಾ ನೆಮ್ಮದಿಯಿಂದ, ಸಂತಸದಿಂದ ಇದ್ದಾರೆ. ಸೂರ್ಯೋದಯ ಸೂರ್ಯಾಸ್ತ ಎರಡೂ ಕಣ್ಣಿಗೆ ಹಬ್ಬವೇ. ಆದರೆ ಮುಳುಗುವ ಸೂರ್ಯನಿಗಿಂತ ಉದಯಿಸುವ ಸೂರ್ಯನಿಗೆ ಸಿಗುವ ಪೂಜೆ, ಪ್ರಾರ್ಥನೆ, ಪ್ರಾಮುಖ್ಯತೆಯೇ ಹೆಚ್ಚಲ್ಲವೇ? ಹಾಗೆಯೇ ಅಧಿಕಾರ, ಬಿರುದು, ಹುದ್ದೆ, ಸ್ಥಾನ ಇವೆಲ್ಲ ಇದ್ದಾಗ ಮಾತ್ರ ಅವುಗಳ ಬೆಲೆ ಹೆಚ್ಚು ಎಂಬುದನ್ನು ಅರ್ಥಮಾಡಿಕೊಳ್ಳದೆ ನಶ್ವರವಾದ ಇವುಗಳ ಬಗ್ಗೆ ಇನ್ನಿಲ್ಲದ ವ್ಯಾಮೋಹ ಬೆಳೆಸಿಕೊಂಡರೆ ಜೀವನ ತುಂಬ ಜಟಿಲವಾಗಿ ಬಿಡುತ್ತೆ ಎಂಬುದೇ ನನ್ನ ಮಾತಿನ ಅರ್ಥ ಎಂದರು. ಸರ್, ನಿಮ್ಮ ಮಾತಿನ ಅರ್ಥ ನನಗೀಗ ಮನದಟ್ಟಾಯಿತು. ನನ್ನ ಕಣ್ಣು ತೆರೆಸಿತು. ಅದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳಿದ ಅಧಿಕಾರಿ ಅಂದಿನಿಂದ ವಾಸ್ತವಕ್ಕೆ ಒಗ್ಗಿಕೊಂಡರು. ನನ್ನ ಬಿಟ್ಟರೆ ಅನ್ಯರಿಲ್ಲ ಎಂಬುದನ್ನು ಬಿಟ್ಟು ಎಲ್ಲರಂತೆ ನಾನೂ ಕೂಡ ಒಬ್ಬ ಎಂಬ ಭಾವನೆಯನ್ನು ರೂಢಿಸಿಕೊಂಡರು. ಅಧಿಕಾರ ಹೋದ ಮೇಲೆ ರಾಜನೂ ಮೂಲೆಗುಂಪೆ, ರಾಣಿಯೂ ಮೂಲೆಗುಂಪೆ, ಮಂತ್ರಿಯೂ ಮೂಲೆಗುಂಪೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತೆ. ಅಂದ ಮೇಲೆ ಹಿಂದೆ ನಾನು ಹಾಗಿದ್ದೆ ಹೀಗಿದ್ದೆ ಎಂದು ಅದರ ಬಗ್ಗೆಯೇ ಬೀಗುತ್ತಾ ಅದೇ ಗುಂಗಿನಲ್ಲಿಯೇ ಕಳೆದು ಹೋಗುವುದಕ್ಕಿಂತ ಇಂದಿನದನ್ನು ಸ್ವೀಕರಿಸಿ ಅನುಭವಿಸಿದರೆ ಮುಂದಿನದು ತನ್ನ ಪಾಡಿಗೆ ತಾನು ಸಾಗುತ್ತೆ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ. ಆತ ಬಹಳ ಹುಡುಕಾಟದ ನಂತರ ತನ್ನಾಸೆಯಂತೆ ಸುಂದರಿಯೊಬ್ಬಳನ್ನು ವಿವಾಹವಾದ. ಬಹಳ ಅನ್ಯೋನ್ಯವಾಗಿದ್ದ ಅವರ ದಾಂಪತ್ಯ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಕಾಣಿಸಿಕೊಂಡಿತು. ಬಹಳ ಚೆಲುವೆಯಾಗಿದ್ದ ಆಕೆಗೆ ಒಮ್ಮೆ ಚರ್ಮದ ವ್ಯಾಧಿ ಕಾಣಿಸಿಕೊಂಡಿತು. ಇದು ಅವಳನ್ನು ಚಿಂತೆಗೆ ಹಚ್ಚಿತು. ಒಂದು ದಿನ ಗಂಡ ತನ್ನ ವ್ಯವಹಾರದ ನಿಮಿತ್ತ ಪರಸ್ಥಳಕ್ಕೆ ಮರಳಿ ಬರುವಾಗ ಸಂಭವಿಸಿದ ಅಪಘಾತದಲ್ಲಿ ಕಣ್ಣಿಗೆ ಹಾನಿಯುಂಟಾಯಿತು. ಅವನಿಗೆ ಕಣ್ಣು ಕಾಣುತ್ತಿರಲಿಲ್ಲ. ಇವಳ ಕಾಯಿಲೆ ವಾಸಿಯಾಗಲಿಲ್ಲ. ದಿನೇ ದಿನೇ ಅವಳ ಅಂದ ಮಾಸತೊಡಗಿತು. ಕುರುಡ ಗಂಡನಿಗೆ ಅದು ತಿಳಿಯುತ್ತಿರಲಿಲ್ಲ. ಒಂದು ದಿನ ಮಹಡಿ ಮೆಟ್ಟಿಲಿನಿಂದ ಇಳಿಯುವಾಗ ಅಕಸ್ಮಾತ್ ಕಾಲು ಜಾರಿ ಆಕೆ ಕೆಳಗೆ ಬಿದ್ದಳು. ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದ್ದರಿಂದ ಕೊನೆಯುಸಿರೆಳೆದಳು. ಇದು ಅವನಿಗೆ ಬಹಳ ಆಘಾತವನ್ನುಂಟು ಮಾಡಿತು. ಅವಳ ಅಂತ್ಯಕ್ರಿಯೆಯನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಅವಳಿಲ್ಲದ ಆ ಮನೆಯಲ್ಲಿ ಇರುವುದು ಅವನಿಂದ ಸಾಧ್ಯವಾಗಲಿಲ್ಲ. ಊರನ್ನು ಬದಲಾಯಿಸಲು ನಿರ್ಧರಿಸಿದ. ಅವನು ಊರು ಬಿಡುವ ವಿಷಯ ತಿಳಿದ ನೆರೆಮನೆಯಾತ ಅವನ ಬಳಿಗೆ ಬಂದು, ನೀನೀಗ ಒಂಟಿಯಾದೆ. ಕುರುಡನಾಗಿದ್ದ ನಿನ್ನನ್ನು ಆಕೆ ತನ್ನ ಕಣ್ಣಾಗಿ ನೋಡಿಕೊಂಡಿದ್ದಳು. ಒಂಟಿಯಾಗಿರುವ ನೀನು ಈಗ ಎಲ್ಲಿಗೆ ಹೋಗುವೆ? ಹೇಗೆ ಜೀವನ ಸಾಗಿಸುವೆ? ಯಾರ ಸಹಾಯವಿಲ್ಲದೆ ಒಬ್ಬನೇ ಹೇಗೆ ಓಡಾಡುವೆ? ಅದರ ಬದಲು ಇಲ್ಲಿಯೇ ಇರಬಹುದಿತ್ತಲ್ಲವೇ? ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡುತ್ತಿದ್ದೆವು ಎಂದು ಹೇಳಿದ. ಕಣ್ಣಿಗೆ ಹಾಕಿದ್ದ ಕಪ್ಪು ಕನ್ನಡಕವನ್ನು ತೆಗೆಯುತ್ತಾ ಅವನಿಂದ, ನೀವು ನನ್ನ ಬಗ್ಗೆ ಇಷ್ಟೊಂದು ಯೋಚಿಸುವ ಅಗತ್ಯವೇ ಇಲ್ಲ, ಏಕೆಂದರೆ ನಾನು ಕುರುಡನಲ್ಲ, ಕುರುಡನಂತೆ ನಟಿಸಿದ್ದೆ ಅಷ್ಟೇ. ಅಚ್ಚರಿಗೊಂಡ ಅವನು, ಏನು? ಕುರುಡನಂತೆ ನಟಿಸಿದಿರಾ? ಅದರ ಅಗತ್ಯವೇನಿತ್ತು ಎಂದು ಕೇಳಿದ. ನನ್ನ ಹೆಂಡತಿ ಬಹಳ ಒಳ್ಳೆಯವಳು. ನಾನು ಅವಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದೆ.
ಅವಳ ಸೌಂದರ್ಯಕ್ಕೆ ಮಾರುಹೋಗಿ ಅವಳನ್ನು ವಿವಾಹ ಮಾಡಿಕೊಂಡಿದ್ದೆ ಎಂಬುದು ಅವಳಿಗೆ ಗೊತ್ತಿತ್ತು. ಈಗ ಅಂತಹ ಸೌಂದರ್ಯವೇ ಮಾಸಿಹೋಗುತ್ತಿದೆ. ನಾನು ಅದನ್ನು ಗಮನಿಸುತ್ತಿದ್ದೇನೆ ಎಂದು ತಿಳಿದರೆ ಅವಳೆಷ್ಟು ನೊಂದುಕೊಳ್ಳುವಳೋ ಅದಕ್ಕೆ ಅವಕಾಶ ಕೊಡಬಾರದೆಂದು ಕುರುಡನಂತೆ ನಟಿಸುತ್ತಿದ್ದೆ. ಏಕೆಂದರೆ ಅವಳು ಸಂತೋಷವಾಗಿರುವುದೇ ನನಗೆ ಬೇಕಾಗಿತ್ತು ಎಂದ. ಸರ್, ನಿಜಕ್ಕೂ ನೀವು ಗ್ರೇಟ್ ಎನ್ನುತ್ತಾ ನೆರೆಮನೆಯಾತ ಅವನನ್ನು ಬೀಳ್ಕೊಟ್ಟ. ಹಲ್ಲುಗಳ ಮಧ್ಯೆ ಇರುವ ನಾಲಗೆ ಎಷ್ಟು ಸಲ ಕಚ್ಚಿಸಿಕೊಂಡರೂ ಅವುಗಳ ಜೊತೆ ಹೊಂದಿಕೊಂಡು ಹೋಗುವಂತೆ, ಜೊತೆಯಲ್ಲಿಯೇ ಇರುವಂತೆ ನಾವು ನಮಗೆ ಪ್ರಿಯರಾದವರ ಕುಂದುಕೊರತೆಗಳನ್ನು ದೊಡ್ಡದು ಮಾಡದೆ ಸಹಿಸಿಕೊಂಡು ಹೋಗಬೇಕು.